ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಡೇ 10 ವ್ಲಾಗ್ ಆಫ್ ಲೇಟ್ ಬ್ಲೂಮರ್ ಡೈರೀಸ್. ನನ್ನ ವಿಡಿಯೋಗೆ ಫಸ್ಟ್ ವಿಡಿಯೋ ನಂದು 1000 ವ್ಯೂಸ್ ದಾಟಿ ಹೋಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಫೀಡ್ಬ್ಯಾಕ್ಸ್. ಅದರಿಂದನೇ ದಾಟಿರೋದು ಅಂತ ನಾನು ಭಾವಿಸ್ತೀನಿ. ಮತ್ತು ನಂಗೆ ಯಾವಾಗಲೂ ಒಂದು ಡೌಟ್ ಇತ್ತು, ಏನಂದ್ರೆ ಏನು ಮಾಡ್ತಾರೆ ಇಂಜಿನಿಯರ್ಸ್ ವರ್ಕ್, ಅದನ್ನು ತಿಳ್ಕೊಬೇಕು ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ನಾನೇನು ವರ್ಕ್ ಮಾಡ್ತೀನಿ, ಡೆವಾಪ್ಸ್ ಇಂಜಿನಿಯರ್ ಅಂದರೆ ಏನು, ಅವ್ರ ಕೆಲಸ ಏನು ಅಂತ ಹೇಳೋಣ ಇವತ್ತು. ನೀವೆಲ್ಲರೂ ಮೊಬೈಲ್ನ ಯೂಸ್ ಮಾಡ್ತಿದ್ದೀರಾ, ಆ್ಯಪ್ಸ್ನ ಯೂಸ್ ಮಾಡ್ತಿದ್ದೀರಾ. ಆ್ಯಪ್ಸ್ಗಳಲ್ಲಿ ಈ ಬಟನ್ ಕ್ಲಿಕ್ ಮಾಡಿದ್ರೆ ಈ ಕಡೆಗೆ ಹೋಗುತ್ತೆ, ಆ ಬಟನ್ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಬರುತ್ತೆ, ಅಥವಾ ನೀವು ನೋಡ್ತಿರೋ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಅದು ಹಾಗೆ ವರ್ಕ್ ಮಾಡೋದಕ್ಕೆ ಹಿಂದೆ ಇರೋ ಕಾರಣ ಡೆವಲಪರ್ಸು. ನಿಮಗೆ ಆ ಆ್ಯಪ್ನ ಯಾವುದೇ ತೊಂದರೆ ಇಲ್ಲದೇ ನಿಮಗೆ ಡೆಲಿವರ್ ಮಾಡೋ ಕೆಲಸನೇ ಡೆವಾಪ್ಸ್ ಇಂಜಿನಿಯರ್. ಅರ್ಥ ಆಗಲಿಲ್ವಾ? ಈಗ ನೀವು ಕುಕ್ಕಿಂಗಿನ ಎಕ್ಸಾಂಪಲ್ ತೊಗೊಂಡ್ರೆ, ಏನೇನು ಫುಡ್ ಕುಕ್ ಮಾಡೋದು ಪ್ರತಿದಿನ ಅನ್ನೋದು, ಯಾವ್ಯಾವ ಥರ ಅದನ್ನ ಪ್ಲೇಟಿಂಗ್ ಮಾಡೋದು, ಇದೆಲ್ಲ ಡೆವಲಪರ್ಸ್ ಕೆಲಸ ಆಗುತ್ತೆ. ಅದನ್ನೇ ಡೆಲಿವರ್ ಮಾಡೋದು, ರೇಷನ್ನು, ಕುಕ್ಕಿಂಗ್ ಮಾಡೋಕ್ಕೆ ಜಾಗ, ಇದನ್ನೆಲ್ಲ ನೋಡ್ಕೊಳ್ಳೋದು ಡೆವಾಪ್ಸ್ ಕೆಲಸ. ಟೆಕ್ನಿಕಲಿ ಮಾತಾಡಬೇಕು ಅಂದರೆ, ಇವಾಗ ಕಂಪ್ಯೂಟರ್ಸು ಎಲ್ಲಿ ನಮಗೊಂದು ಆ್ಯಪ್ಲಿಕೇಶನ್ನ ನಾವು ಆ್ಯಕ್ಸೆಸ್ ಮಾಡ್ತಿದ್ದೀವಿ ಅಂದರೆ ಅದು ಎಲ್ಲೋ ಒಂದು ಕಡೆ ರನ್ ಆಗ್ತಿರಬೇಕು. ಅದರಿಂದನೇ ನಾವು ಇಂಟರ್ನೆಟ್ ಮೂಲಕ ಆ್ಯಕ್ಸೆಸ್ ಮಾಡ್ತೀವಿ ಅಲ್ಲ, ಅದನ್ನೆಲ್ಲ ಪ್ರೊವೈಡ್ ಮಾಡೋದು, ಅದರದ್ದು ರಿಸೋರ್ಸಸ್ನೆಲ್ಲ ಮ್ಯಾನೇಜ್ ಮಾಡೋದು, ಡಿಪೆಂಡೆನ್ಸಸ್ ಮ್ಯಾನೇಜ್ ಮಾಡೋದು, ಇದನ್ನೆಲ್ಲ ಮಾಡೋದು ಡೆವಾಪ್ಸ್ ಇಂಜಿನಿಯರ್. ನನಗೆ ನಾನು ಹೇಳ್ದಂಗೆ ಸುಮಾರು ರಿಸರ್ಚ್ ಮಾಡಿ ನಾನು ಜಾಯ್ನ್ ಆಗಿದ್ದು ಅಂತ. ನಾನು ಎಲ್ಲ ಆಪ್ಷನ್ಸು ನೋಡಿದ್ದೆ. ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಅಂತ ಇರುತ್ತೆ. ಫ್ರಂಟ್ ಎಂಡ್ ಅಂದರೆ ಈ ಲೇಔಟ್ಸು ಇದೆಲ್ಲ ನೀವೇನು ನೋಡ್ತಿದ್ರಲ್ಲ ಅದು. ಬಟ್ ಬ್ಯಾಕ್ ಎಂಡ್ ಅಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಹೋಗಬೇಕು ಅಂತ ರೌಟಿಂಗು ಅದೆಲ್ಲ ಮಾಡೋದು ಬ್ಯಾಕ್ ಎಂಡ್ ಅವರು. ಅದು ಇತ್ತು, ಡೆವಾಪ್ಸ್ ಇತ್ತು, ಟೆಸ್ಟಿಂಗ್ ಇತ್ತು. ನಾನು ಎಲ್ಲದ್ರ ಬಗ್ಗೆ ತಿಳ್ಕೊಂಡು ಇದಕ್ಕೆ ಸ್ಕೋಪ್ ಜಾಸ್ತಿ ಇದೆ, ಇದಕ್ಕೆ ಕಲಿತ್ರೆ ಒಂದು ಚೆನ್ನಾಗಿ ಸೆಟಪ್ ಆಗುತ್ತೆ ಅಂತ ನಾನು ಫುಲ್ ಸ್ಟ್ಯಾಕಿಗೆ ಹೋಗಿದ್ದು. ಅದಾದಮೇಲೆ ನಾನು ಮೋಸ್ಟ್ಲಿ ಬ್ಯಾಕ್ ಎಂಡಲ್ಲೇ ವರ್ಕ್ ಮಾಡ್ತಿದ್ದಿದ್ದು. ನನಗೆ ಮೋಸ್ಟ್ಲಿ ನನ್ನ ಇಂಟ್ರೆಸ್ಟು ಬ್ಯಾಕ್ ಎಂಡ್ ಡೆವಲಪ್ಮೆಂಟು, ಸ್ಕ್ರಿಪ್ಟಿಂಗು, ಡಾಕರು, ಕುಬರ್ನೆಟಿಸ್ ಈ ಥರ ಇದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬಂತು. ಹಾಗಾಗಿ ನಾನು ಡೆವಾಪ್ಸ್ ಕೋರ್ಸ್ ತೊಗೊಂಡೆ. ಹಾಗಂತ ಫುಲ್ ಸ್ಟ್ಯಾಕ್ ವೇಸ್ಟಾ? ಇಲ್ಲ. ಇವಾಗ ನಾನು AI ಏಜೆಂಟ್ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಸೊ ನಾನು ಪೈಥನ್ ಕಲಿತಿದ್ದೀನಿ. ನಾನು ಹಿಂದೆ ವರ್ಕ್ ಮಾಡಿದ್ರಿಂದ ನನಗೆ ಪೈಥನ್ ಕಲಿಯೋಕ್ಕೆ ಈಸಿ ಆಯಿತು. ಮುಂದೊಂದು ದಿನ ಈ ಎಲ್ಲ ಕೆಲಸನೂ ಒಬ್ಬರೇ ಮಾಡಬೇಕು ಅಂತ ಬಂದ್ರೂ ಆಶ್ಚರ್ಯ ಇಲ್ಲ, ಏಕೆಂದರೆ ಈಗ ಟೆಕ್ನಾಲಜಿ ಆ ಥರ ಮುಂದುವರಿತಿದೆ. ಸಿಗ್ತಿರಲ್ಲ, ಮಾತಾಡೋಣ. ಬಾಯ್.